ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತಿದೆ 3064 CRDR ಆಗಿರ್ಬೋದು, ಅದೇ ರೀತಿ 1137 ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1ನೇ ಲಿಸ್ಟನ್ನು ಬಿಟ್ಟಿದ್ರು, 2ನೇ ಲಿಸ್ಟನ್ನು ಬಿಟ್ಟಿದ್ರು. ಈಗ ಸಾಕಷ್ಟು ಅಭ್ಯರ್ಥಿಗಳು, ಅದರಲ್ಲೂ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 3ನೇ ಲಿಸ್ಟಿಗಾಗಿ ಕಾಯ್ತಾಯಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ, ಕೆಲವು ಅಭ್ಯರ್ಥಿಗಳಿಗೆ ನೀವು ಆಯ್ಕೆಯಾಗಿದ್ದರಂತೆ ಮೆಸೇಜ್ ಕೂಡ ಬಂದಿದೆ, ಇನ್ನು ಕೆಲವು ಅಭ್ಯರ್ಥಿಗಳಿಗೆ ಮೆಸೇಜ್ ಕೂಡ ಬಂದಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ನಾವು ಲಿಸ್ಟನ್ನು ಕೂಡ ಇಲ್ಲಿ ತೋರಿಸ್ತೀವಿ. ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದಿಲ್ಲತ್ತ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಡಿ. ನಿಮ್ದೇನಾದರೂ ಲಿಸ್ಟ್ನಲ್ಲಿ ಹೆಸರಿರ್ತಾರೆ, ನೀವು ಕೂಡ ಮೆಡಿಕಲ್ಗೆ ಅಟೆಂಡನ್ನು ಆಗಬೇಕು. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಇನ್ನೊಂದು ಕೇಳ್ತಾ ಇದ್ದಾರೆ, ಬೆಂಗಳೂರಿಗೆ ಸಂಬಂಧಿಸಿದಂತೆ 2ನೇ ಲಿಸ್ಟ್ ಯಾವಾಗ ಬರುತ್ತಂತ, ಫಿಸಿಕಲ್ ಲಿಸ್ಟ್. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ, ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗಿರ್ತಾವೆ. ಈ ನೋಟ್ಸ್ಗಳನ್ನು ಓದಿದ್ರೆ ಸಾಕು, ನೀವು ಆರಾಮಾಗಿದ್ರೆ ಯಾವೆಲ್ಲ ನೋಟ್ಸ್ಗಳು ಅದಾವೆ, ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಳ್ಳೋದಾದ್ರೆ, ಸ್ನೇಹಿತರೆ ಇವರ ಹತ್ರ ಸುಂದರವಾದ ಕೈಬರದ ನೋಟ್ಸ್ಗಳು ಇರ್ತಾವೆ. ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟರ್ನ ಬಣ್ಣ ಬಣ್ಣದ ಪೆನ್ನುಗಳಿಂದ ಬರೆದಿರ್ತದೆ. ಓದಕತ್ರ ಇಂಟ್ರೆಸ್ಟ್ ಬರ್ತಾವೆ, ಒಟ್ಟ ಬಿಡಕ್ಕಾಗಲ್ಲ ಸ್ನೇಹಿತರೆ. ಆ ರೀತಿ ಸುಂದರವಾದ ನೋಟ್ಸ್ಗಳು ಇರ್ತಾವೆ. ಯಾವ್ಯಾವ ಇರ್ತಾವಪ್ಪ ನೋಟ್ಸ್ ಅಂತೇಳಿ: ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಪ್ರಾಚೀನ ಇತಿಹಾಸ, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಅದೇ ರೀತಿ PSI ಪರೀಕ್ಷೆಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಇರ್ತಾವೆ. ಅದೇ ರೀತಿ ಇವರಿಗೆ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ 2 ಎಕ್ಸಾಮ್ ಕೂಡ ಇರ್ತಾವೆ. ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಕೂಡ 2 ಎಕ್ಸಾಮ್ ಇರ್ತಾವೆ. ಸ್ನೇಹಿತರೆ, ಈ ನೋಟ್ಸ್ಗಳು ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ, ಮೊದಲಿಗೆ ಈ ನೋಟ್ಸ್ಗಳ ಬೆಲೆ ಬಂದು 1000 ರೂಪಾಯಿ ಆಗಿತ್ತು. ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವೈರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆ ಇದ್ದ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯುಕ್ತ ಆಗಲಿ ಅಂತೇಳಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ. ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತದೆ. ಸ್ನೇಹಿತರೆ, ನೀವೇನಾದರೂ 200 ರೂಪಾಯಿ ಪೇ ಮಾಡಿ ಈ ನೋಟ್ಸ್ನ ಪಡೆದುಕೊಂಡ್ರೆ, ಅದ್ರ ಜೊತೆಗೆ PC 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಅದರ ಆನ್ಸರ್ ಇರುವ PDF ಕೂಡ ನಿಮಗೆ ಲಭಿಸ್ತಾವೆ. ಇವು ಸ್ನೇಹಿತರೆ, ಈ ನೋಟ್ಸ್ ಬೇಕಾದ್ರೆ ಇಲ್ಲಿ ಕಾಣೋ ನಂಬರ್ನ ನೀವು ಸಂಪರ್ಕಿಸಿ ಈ ನೋಟ್ಸ್ಗಳನ್ನ ಪಡಿಬಹುದಾಗಿರ್ತದೆ. ಈ ನೋಟ್ಸ್ಗಳು ಬಂದು ಎಲ್ಲ ನೋಟ್ಸ್ಗಳನ್ನ PDF ಮುಖಾಂತರ ಇವರು ನಿಮಗೆ ಕಳಿಸಿಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ನೀವು, ಇದು ಬೆಂಗಳೂರಿಗೆ ಸಂಬಂಧಿಸಿದಂತೆ ಲಿಸ್ಟ್ ಆಗಿರ್ತದೆ. 3064 CRDR ಏನು ಹುದ್ದೆಗಳ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಬೆಂಗಳೂರದು ಲಿಸ್ಟ್ ಆಗಿರ್ತದೆ. ಇದು ಬಂದು 3rd ಲಿಸ್ಟ್ ಆಗಿರ್ತದೆ, ಪ್ರಾವಿಷನಲ್ ಲಿಸ್ಟ್ ಆಗಿರ್ತದೆ. ಯಾವುದೇ ರೀತಿ ಫಿಸಿಕಲ್ ಲಿಸ್ಟ್ ಅಲ್ಲ, ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ತದೆ. ಇಲ್ಲಿ ನೋಡ್ಕೋಬಹುದು ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಈ ಸಾರಿ ಮೆಡಿಕಲ್ಗೆ ಆಯ್ಕೆಯಾಗಿದ್ದಾರೆ ಅಂತ ನೋಡೋಣ. ಸ್ನೇಹಿತರು, ಆಲ್ರೆಡಿ ಫಿಸಿಕಲನ್ನು ಪಾಸ್ ಆಗಿದ್ದ ಅಭ್ಯರ್ಥಿಗಳು, ಆಲ್ರೆಡಿ ಒಂದಿಷ್ಟು ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತಿರಸ್ಕರಿಸಿ ಹೋದ ಕಾರಣಕ್ಕಾಗಿ ಮತ್ತೆ ಲಿಸ್ಟನ್ನು ಬಿಡ್ತಾರೆ. ಸ್ನೇಹಿತರೆ, ಇನ್ನೂ ಲಿಸ್ಟ್ ಕೂಡ ಬರ್ತಾರೆ. ಇದರಲ್ಲಿ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ತಿರಸ್ಕರಿಸಿ ಕೂಡ ಹೋಗ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಹೈಯೆಸ್ಟ್ ಅಂತ ಹಿಡ್ಕೊಂಡು ನೋಡ್ತಿದ್ದಾರೆ. ಇಲ್ಲಿ 79.25 ಜನರಲ್ ಕ್ಯಾಟಗರಿ ಆಧಾರ್ಸಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿ ಆಗಿರ್ತಾರೆ. ಸ್ನೇಹಿತರನ್ನ ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರು ಕೂಡ ಇದನ್ನು ಚೆಕ್ ಮಾಡ್ಕೊತ ಹೋಗ್ರಿ, ನಿಮ್ಮ ಹೆಸರು ಇದೆಯೇ ಇಲ್ವಾ ಅಂತೇಳಿ. ನಿಮ್ಮ ಹೆಸರು ಏನಾದರೂ ಇತ್ತಂದ್ರೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ನೋಡಿ, ಕಮೆಂಟ್ ಮೂಲಕ ಐ ಆಮ್ ಸೆಲೆಕ್ಷನ್ ಅಂತ ಕಮೆಂಟ್ ಮಾಡಿ. ನೀವು ಒಂದೊಂದು ಕಮೆಂಟ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿದಾಯಕ ಆಗ್ತದೆ. ಚೆಕ್ ಮಾಡ್ಕೊಳ್ಳಿ, ಸ್ಕ್ರೋಲನ್ನು ಮಾಡ್ತಾಯಿದ್ದೀವಿ. ಯಾರೆಲ್ಲ ಆಯ್ಕೆ ಆಗಿದ್ದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ರಿ. ಸ್ನೇಹಿತರೆ, ಇದು ಪ್ರಾವಿಷನಲ್ ಲಿಸ್ಟ್. ಇದರಲ್ಲಿ ಒಮ್ಮೆ ಏನಾದರೂ ಆಯ್ಕೆ ಆದ್ರಂದ್ರೆ ಮುಗಿತು, ಮೆಡಿಕಲನ್ನು ಪಾಸ್ ಆದ್ರೆ ಡೈರೆಕ್ಟ್ ಜಾಯ್ನಿಂಗ್ ಲೆಟರ್ ಬರ್ತದೆ. ನೋಡ್ಬೋದು, ಆಲ್ರೆಡಿ ಇಷ್ಟು ಅಭ್ಯರ್ಥಿಗಳು, ಟೋಟಲ್ ಆಗಿ 128 ಜನ ಅಭ್ಯರ್ಥಿಗಳದಾರ. ಈಗ ಆಲ್ರೆಡಿ ದಕ್ಷಿಣ ಕನ್ನಡ ಕಡೆಯಲ್ಲಿ ನಿಮ್ಮದು ಫಿಸಿಕಲ್ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ, ಸೆಕೆಂಡ್ ಫಿಸಿಕಲ್ ಲಿಸ್ಟ್. ಅಂದರೆ ಫಿಸಿಕಲ್ ಲಿಸ್ಟ್ ಬಿಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಆಲ್ರೆಡಿ ಫಿಸಿಕಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಪಾಸ್ ಆಗಿರ್ತಾರೆ. ಆದರೂ ಕೂಡ ಅಲ್ಲಿ ಒಂದಿಷ್ಟು 2ನೇ ಲಿಸ್ಟು 3ನೇ ಲಿಸ್ಟು ಬಿಟ್ಟಿರ್ತಾರಲ್ಲ, ಆ ಲಿಸ್ಟ್ನಲ್ಲಿ ಆ ಅಭ್ಯರ್ಥಿಗಳು ಮತ್ತೆ ತಿರಸ್ಕರಿಸಿದಾಗ ನೆಕ್ಸ್ಟ್ ಫಿಸಿಕಲನ್ನು ಅಟೆಂಡ್ ಮಾಡಿದ ಅಭ್ಯರ್ಥಿಗಳು ಇರದೇ ಇದ್ದ ಪಕ್ಷದಲ್ಲಿ ಮಾತ್ರ ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ. ಈ ಅಭ್ಯರ್ಥಿಗಳು ಜಸ್ಟ್ ನೀವು ಮೆಡಿಕಲನ್ನು ಪಾಸ್ ಆದರೆ ಮುಗಿದು, ನೀವು ಡೈರೆಕ್ಟಾಗಿ ಸೆಲೆಕ್ಷನ್ನ ಆಗ್ತೀರಿ. ನೋಡ್ಬೋದು, ಒಟ್ಟಾರೆಯಾಗಿ 128 ಅಭ್ಯರ್ಥಿಗಳ 3ನೇ ಲಿಸ್ಟಲ್ಲಿ ಆಯ್ಕೆಯಾಗಿರ್ತಾರೆ. ಇದು ಬಂದು 3064 ಏನು CRDR ಬೆಂಗಳೂರಿಗೆ ಸಂಬಂಧಿಸಿದ ಏನು ಹುದ್ದೆಲ್ಲ, ಆ ಹುದ್ದೆಗಳಿಗೆ ಸಂಬಂಧಿಸಿ ಕೇವಲ ಬೆಂಗಳೂರದು ಮಾತ್ರ ಲಿಸ್ಟ್ ಇರ್ತದೆ. ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ, ಈಗ ಆಲ್ರೆಡಿ ದಕ್ಷಿಣ ಕನ್ನಡದ್ದು ಫಿಸಿಕಲ್ 4ನೇ ಲಿಸ್ಟಲ್ಲಿ ಫಿಸಿಕಲ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಿದ್ದಾರೆ. ನೀವು ಆಲ್ರೆಡಿ ಹೇಳಿದ್ರಿ ಫಿಸಿಕಲ್ ಲಿಸ್ಟ್ ಕೂಡ ಬೆಂಗಳೂರದು ಬರ್ತದೆ. ಸ್ನೇಹಿತರೆ, ಬೆಂಗಳೂರದು ಲಿಸ್ಟ್ ಬರಬೇಕಪ್ಪ ಅಂದ್ರೆ ಇಲ್ಲೇನಿಲ್ಲ ಆಯ್ಕೆ ಆಗಿದಾರಲ್ಲ, ಈ ಆಯ್ಕೆ ಆಗಿರೋ ಅಭ್ಯರ್ಥಿಗಳನ್ನ ಫಿಸಿಕಲ್ಲಿ ಪಾಸಾದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಖಾಲಿ ಆಗಬೇಕು. ಅಂದ್ರೆ ಒಂದು ಹುದ್ದೆ ಆದರೂ ಕಡಿಮೆ ಬೀಳ್ಬೇಕಪ್ಪ ಅಂದ್ರೆ ಅಲ್ಲಿ ಅಂಥ ಸಮಯದಲ್ಲಿ ಮಾತ್ರ ಫಿಸಿಕಲನ್ನು ಮತ್ತೆ ಪುನಃ ನಡೆಸ್ತಾರೆ. ಇಲ್ಲಾಂದರೆ ಅಂಥ ಪಕ್ಷದಲ್ಲಿ ಏನಾದರೂ ಈ ಅಭ್ಯರ್ಥಿಗಳು ಆಲ್ರೆಡಿ ಇದ್ದರೂ ಫಿಸಿಕಲನ್ನು ನಡೆಸೋಕೆ ಬರೋಂಗಿಲ್ಲ ರೀ. ಈಗ 80 ಪೋಸ್ಟ್ ಅದಾವು, ಇಲ್ಲಿ ಕಮ್ಮಿ ಬಿದ್ದಿರೋ ಅಭ್ಯರ್ಥಿಗಳು 100 ಇದ್ದಾಗ ಇಲ್ಲಿ 20 ಮಂದಿ ಖಾಲಿ ಉಳಿತಲ್ಲ, ಅಂಥ ಅಭ್ಯರ್ಥಿಗಳು 1/5 ಲಿಸ್ಟನ್ನು ಬಿಟ್ಟು ಮತ್ತೆ ಪುನಃ ಫಿಸಿಕಲನ್ನು ನಡೆಸ್ತಾರೆ. ಒಂದೊಂದು ಪಕ್ಷದಲ್ಲಿ 1/5 ಅಷ್ಟೇ ಅಲ್ಲ, 1/8 ಬಿಡ್ತಾರೆ. ಯಾಕಪ್ಪ ಅಂದ್ರೆ ಈಗ ಆಲ್ರೆಡಿ ಫಿಸಿಕಲ್ ಆಗಿದ್ದರೂ ಕೂಡ ಒಂದಿಷ್ಟು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದರೂ ಕೂಡ ಇಲ್ಲಿ ಲಿಸ್ಟಿಗೆ ಅರ್ಹ ಅಭ್ಯರ್ಥಿಗಳು ಸಿಗೋದಿಲ್ಲ. ಅಂದ್ರೆ
ಎಲ್ಲರೂ ಕೂಡ ಈಗ ನೋಡಿರ್ಬೋದು 402 PSI ಮತ್ತು 545 PSI ಹುದ್ದೆಗಳಿಗೆ ಆಯ್ಕೆಯಾಗಿರುತ್ತೆ. ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಆಯ್ಕೆಯಾಗಿರ್ತಾರೆ. ಅಂಥ ಅಭ್ಯರ್ಥಿಗಳು ಇಲ್ಲಿ PCಯಲ್ಲಿ ಆಯ್ಕೆಯಾಗಿದ್ದರೆ ಇಂಥ ಹುದ್ದೆಗಳನ್ನ ತಿರಸ್ಕರಿಸಿ ಬೇರೆ ಹುದ್ದೆಗಳಿಗೆ ಹೋಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಅಭ್ಯರ್ಥಿಗಳು ಕಡಿಮೆ ಬೀಳ್ತಾರೆ. ಕಡಿಮೆ ಬಿದ್ದ ಪಕ್ಷದಲ್ಲಿ ಮಾತ್ರ ನಿಮ್ಮದು ಫಿಸಿಕಲನ್ನು ನಡೆಸ್ತಾರೆ, ಇಲ್ಲಾಂದ್ರೆ ನಡೆಸಲ್ಲ. ಇನ್ನು ಅದೇ ರೀತಿ ಈಗ ಆಲ್ರೆಡಿ 3ನೇ ಲಿಸ್ಟ್ ಬಿಟ್ಟರೆ 4ನೇ ಲಿಸ್ಟ್ ಬಿಡ್ತಾರೆ ಅಂತ ಕೇಳ್ತಾರೆ. 4ನೇ ಲಿಸ್ಟ್ ಕೂಡ ಬರ್ತದೆ. ಇಂಥ ಏನಿಲ್ಲ ಆಯ್ಕೆ ಆದರೆ ಈ ಅಭ್ಯರ್ಥಿಗಳು ಒಂದಿಷ್ಟು ಅಭ್ಯರ್ಥಿಗಳು ಬೇರೆ ಹುದ್ದೆಗಳಿಗೆ ಕೂಡ ಆಯ್ಕೆ ಆಗಿರ್ತಾರೆ. ಆ ಅಭ್ಯರ್ಥಿಗಳು ಈ ಹುದ್ದೆಗಳನ್ನು ತಿರಸ್ಕರಿಸಿ ಹೋಗ್ತಾರೆ. ಅದೇ ರೀತಿಯಲ್ಲಿ ಸಿವಿಲ್ಗೆ ಆಯ್ಕೆ ಆಗಿದ್ರೆ ಸಿವಿಲ್ಗೆ ಹೋಗ್ತಾರೆ, PSIಗೆ ಆಯ್ಕೆ ಆಗಿದ್ರೆ PSIಗೆ ಹೋಗ್ತಾರೆ. ಅಥವಾ ಒಂದಿಷ್ಟು ಅಭ್ಯರ್ಥಿಗಳು ಇಲ್ಲಿ ಮೆಡಿಕಲಲ್ಲಿ ಕೂಡ ಫೇಲ್ ಆಗ್ತಾರೆ, ಮೆಡಿಕಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಗ್ತಾರೆ. ಅಂಥ ಪಕ್ಷದಲ್ಲಿ ನೀವು ಕೂಡ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಅದ್ರ ಮತ್ತೆ ಪುನಃ ಲಿಸ್ಟ್ ಬಿಡ್ಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರು 1 ಮಂತ್ ಒಂದು 45 ದಿವಸದಿಂದ 30ರಿಂದ 45 ದಿವಸ ಆದರೂ ಕೂಡ ತೆಗೆದುಕೊಳ್ತದೆ ಒಂದು ಲಿಸ್ಟನ್ನು ಮತ್ತೆ ಬಿಡ್ಬೇಕಂದ್ರೆ. ಯಾಕಂದ್ರೆ ಇವರಿಗೆ ಜಾಯ್ನಿಂಗ್ ಲೆಟರನ್ನು ಕಳಿಸ್ತಾರೆ. ಇವರೆಲ್ಲ ಮೆಡಿಕಲನ್ನು ಬಂದು ಪಾಸಾಗಿ ಎಲ್ಲ ಹೋದ್ರಪ್ಪ ಅಂದ್ರೆ ಜಾಯ್ನಿಂಗ್ ಲೆಟರನ್ನು ಕಳಿಸ್ತಾರೆ. ಆ ಪಕ್ಷದಲ್ಲಿ ಅವರು ಬಂದು ಜಾಯ್ನ್ ಆಗಬೇಕು. ಜಾಯ್ನ್ ಆಗದೇ ಇದ್ದಲ್ಲಿ ಅವರನ್ನು ತಿರಸ್ಕರಿಸಿ ಮತ್ತೆ ಬೇರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ರೀತಿ ಪ್ರೊಸೆಸ್ ಇರ್ತದೆ ಸ್ನೇಹಿತರೆ. ಇದು ಬಂದು ಇನ್ನು 3064 CRDR ಹುದ್ದೆಗಳದ್ದು ಬೆಂಗಳೂರದು 3rd ಲಿಸ್ಟ್ ಆಗಿರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ ಸ್ನೇಹಿತರೆ. ಇದರ ಲಿಸ್ಟ್ ಬಂದು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಹೋಗಿ ಜಾಯ್ನ್ ಆಗಿ ನೀವು ಕೂಡ ನೋಡಿಕೊಳ್ಳಬಹುದು.